बिळूर येथे जमीन वादातून एका महिलेसह तिच्या पतीवर दगडाने हल्ला करून मारहाण केल्याची घटना घडली। या प्रकरणी जत पोलीस ठाण्यात चौघांविरुद्ध गुन्हा दाखल करण्यात आला आहे। ही घटना 12 मार्चला दुपारी 3:30च्या सुमारास घडली। इंदावती शिवाप्पा उल्लागडी राहणार बिळूर यांनी दिलेल्या फिर्यादीनुसार भीमांना मल्लाप्पा शिलेदार, भौरव्वा भीमांना शिलेदार, मल्लाप्पा भीमांना शिलेदार व महादेव भीमांना शिलेदार यांच्यावर गुन्हा दाखल करण्यात आला आहे। इंदावती उल्लागडी या गट नंबर 188 मधील शेतात चर काढत होत्या। यावेळी संशयित आरोपी आले। त्यांनी ही आमची जमीन असून येथे चर काढू नका असे सांगत वाद घातला। यावेळी फिर्यादी यांनी आपण त्यांच्या शेतात चर काढत नसल्याचे सांगितले असता आरोपींनी ढकलाढकली करत मारहाण सुरू केली। दरम्यान भांडण सोडवण्यासाठी फिर्यादीचे पती शिवाप्पा उल्लागडी व बहीण जयश्री घटनास्थळी आले असता त्यांनाही ढकलून देण्यात आले। त्यानंतर आरोपींनी दगडाने शिवाप्पा उल्लागडी यांच्या डोक्यावर, छातीवर व पोटावर मारहाण केली। अधिक तपास जत पोलीस करत आहेत। ನಾವು ಒಂದು ಸಾಲ ಬಿಟ್ಟ ಕಸಿಂದ ನಮ್ಮ ಹೊಲದಾಗ ಮಾಡ್ಲತ್ತಾರ ಇನ್ನೊಂದು ನಮ್ಮದು ಹೊಲ ಇಲ್ಲಂತ ಕಸಿಂದ ಅವರು ನಮ್ನಾಗ ಅತ್ಯಾಚಾರ ಮಾಡಿ ಜೆಸಿಪಿ ಬಂದ್ ಮಾಡಿ ತಿರುಗಿ ಹತ್ಕೊಟ್ರು। ನಾನು ನನ್ನ ಗಂಡ ಹೆಂಡತಿ ಇಲ್ಲಿ ಒದಿವಲ್ಲ ಅವ್ರಿಗೆ ತ್ರಾಸ ಐತಿ। ನಮ್ದು ಇಲ್ಲಿ ಹತ್ಲಾಸು ಪ್ರಯತ್ನ ಅವ್ರು ಮಾಡ್ಲತ್ತಾರು ಕರೆ ನಾವು ಹೋಗುವಲ್ಲಿ ಆ ಕಡೆ ಹೊಲ ಮರಿ ದಿಂಗಾಣಿ ಮಾಡ್ಲತ್ತಿದ ನನ್ನ ಗಂಡದವ್ರು ಬೈತಾರು, ನನಗೂ ಬೈತಾರು, ನನ್ನ ಮಕ್ಕಳಿಗೆ ಬೈತಾರು। ಮಕ್ಕಳು ನಿನ್ನೆ ಹಾಕಿ ಎಲ್ಲ ತರ ಕೆಡಿದ್ರು ಆಗಿಟ್ಟದ್ರ ನನ್ನ ಗಂಡ ಏನೋ ಒಂದಿದ್ರು ಖರೆ ನನ್ನ ಗಂಡಗೆ ಹ್ಯಾಂಗ್ ಹೊಲಸರು ಎಲ್ಲ ಬೈತಾರವ್ರ। ನಮ್ಮ ಅಕ್ಕಂಗಿಯರಿಗೆಲ್ಲ ಬೈತಾರ, ನಿಮ್ಮ ಅಪ್ಪ ಕುಂಡೆ ಮನಕೊಂಡ್ ಹೋದತ್ತಂದು ಇದು ಅಂತಾರ। ನಮ್ಮಪ್ಪ ತಿರ್ಕೊಂಡನು, ನಮ್ಮವ್ವ ರಂಡೆಗಳ ಮಾತಿಗೆ ರಂಡೆ ರಂಡೆ ಅಂತಾರ, ರಂಡೆ ಅಂತಾರ, ಬೈತಾರ। ನಿನ್ನ ಬಿ ಸುಲ್ತಾನು ಮತ್ತ ಕಾಕನ ಮಗನು ಇಬ್ರು ಬಿಡದಾರ। ಅವಾಗ ಒಬ್ಬಗಲ್ಲ ಹೋದನ, ಗಲ್ಲಿ ಬಿಡದಾನ, ಇಷ್ಟೆಲ್ಲ ಮಾಡ್ಯಾರ ಅವ್ರ। ನಾವಿಟ್ಟದ್ರಿ ನಾವು ಅವ್ರು ಹೊಲದಾಗ ಹೆಂಗಿಲ್ರಿ ಖರೇನು ನಮ್ಮ ಹೊಲದ ಇನ್ನೊಂದು ನಮ್ಮ ಹೊಲದಾಗ ಅವ್ರು ಹಾಯ್ತಾರು ಯಾಕೆ ಹಾದ್ರ ನಿನ್ನೆ ನಾವು ಕೇಳಿದ್ವಿ। ಸಾಧಾರಣ ಒಂದು ನಮ್ಮ ನಾಯಿ ಹೋದ್ರ ನಾಯಿ ಹೇರ್ತಿಲ್ಲ ಸಿಗ್ಲಿಲ್ಲ ಆತ್ ಸಿಗ್ಲಿಲ್ಲ ಅಂತ ನಮ್ಮಲ್ಲಿ ಬಂದು ಬೈತಾರ ಮನೆ ಮುಂದೆ ಹೊಲಸ ಅಂದ್ರು ಬಿ ನಮ್ಮ ಹೊಲದಾಗ ಆದ್ರೂ ಬಿ ನಾವು ಇನ್ನೊಂದು ತಕ ಯಾರು ಅಂದಿದ್ರು ಉತ್ತರ ಅಂದಿದ್ರು ಅವ್ರಿಗೆ। ಈಗ ನಾನು ಅವ್ರ ತರು ಇನ್ನ ನಾನು ಅಲ್ಲೈತಿ ನಾ ಹೇಗೆ ನನ್ನ ಹೊಲ್ಕೊಳ್ಳೋದ್ರ ಅಂತ ಕೇಳ್ತಾರ ಅವ್ರ। ಆದ್ರಿಂದ ಅವ್ರದ್ದು ಎಷ್ಟು ಸಲ್ತರು ನಮಗೆ ಸಲ್ತರು ಶಕ್ತಿ ಇರ್ಲಾಗೈತಿ। ಈಗ ನನ್ನದೇ ನನ್ನ ಗಂಡದೇ ನೋಡ್ರ ಬೆಂಕಿ ಗಂಡ ಮಾಡ್ತಾರೋ ಇವ್ರನ್ನ ಎಲ್ಲಿ ಆನ್ ಮಾಡಿ ಅವ್ರಿಗೆ ಕೊಟ್ಟ ಇದು ಸಮಸ್ಯೆದಾಗೈತಿ। ನಾವು ಗಂಡ ಹೊಲ ಮಂದಿ ಇಲ್ಲ ಹೊಲ ಅವು ಅಪ್ಪನ ಮನ್ಯಾಗ ಯಾರು ಇಲ್ಲತ್ತಂತ 4 ಮಂದಿ ಹೆಣ್ಮಕ್ಳು ಅದೀವು ಅಂದ್ರ ನಾ ಇಲ್ಲಿ ಗಂಡ ಕರ್ಕೊಂಡ್ ನಾ ಇಲ್ಲ ಅಪ್ಪನ ಮನ್ಯಾಗ ದಗದ ಮಾಡತ್ತೀನಿ, ಇಲ್ಲೇ ಬಂದು ಹುಡ್ಕೋದ್ ಊಟ ಹುಡ್ಕೊಂಡ್ ಕೂತಿದಿಲ್ಲ ನನಗ ಸಾರಿಗೆ ಮಾತಿಗೆ ಮತ್ತಾರ ಅವ್ರು ಅಂತ ಇದ್ರಿಂದ ಏನ್ ಅವ್ರೇ ಬಂದು ಹೊಲ ದಗದ ಮಾಡಾರ್ದಾರೋ ಏನ್ ಮಾಡ್ತಾರೋ ಯಾರಿಗೂ ಗೊತ್ತಿಲ್ರಿ। ಇಟ್ಟದಿಂದ ನಮ್ ತೋಕಾಯ್ತು ನೀನು ಹುಡುಗರು ಸಾದಾ ಸಣ್ಣ ಕೂಸು ತಗದಿದ್ರ ಬಿ ಹುಡುಗಿ ಬಂದ್ ಕಾಲ್ ಕೊಟ್ಬಿಟ್ಟು ಹಂಗ ಕುಸ್ತಿ ಹಿಡಿದ್ರ ಬಡದ್ರ ಅವ್ರ ಅಂದ್ರು ಬಿ ನಾ ಹಂಗ ಸಲ್ತಿದ್ದು ಇಬ್ರು ಬಿ ಕಿವ್ಯಾನು ಎಲ್ಲ ಬಿದ್ದಾವ ಏನೋ ಗೊತ್ತಿರ್ರಿ ಇಟ್ ಮಾಡ್ಯಾರ ಅವ್ರ। ಮತ್ತೆ ನಿಮ್ಮ ಅಪ್ಪ ಅದಕ್ಕೆ ಕುಂಡೆಮ್ಮ ಹಾಕೊಂಡ್ ಹೋದ್ ಸಾಕಿ ಅಂತಾರೆ। ಮಲ್ಲಪ್ಪ ಒಳಗಡೆ ನಾ ಇಲ್ಲಿ ನಮ್ಮ ಮಾಮ ತೀರ್ಪ ಅಂತ ಬಂದ ನಮ್ಮಲ್ಲಿ ನಿಂತಿನ್ರಿ ಸರ್। ನಾ ನಿಂದ್ರಂತ್ಲೆ ಈಗ ನನಗ ಇಲ್ಲಿ ಯಾಕೆ ನಿಂತಿ ಇದನ್ನೇ ಇಲ್ಲಿ ಯಾಕೆ ನಿಂತಿ ಹಂಗಾತು ಹಿಂಗಾತು ಅತ್ತೆ ಅನ್ಕಿಸಿಂದ ನನಗೆ ಅವರಿಂದ ನನ್ ಜೀವ ಘಾತಕ ಆಯ್ತು ಸರ್। ನಿಮ್ನು ನನ್ನ ತಲೆಯಾಗ ಕಲ್ತು ಒಂದು ಹಾಕಿದ್ರ ಸರ್, ನೀನ್ ಹಾಕಿದ್ರೆ ಇಲ್ಲಿ ಜತ್ತಿಗೆ ಬಂದಿರು ಸರ್, ಜತ್ತಿಗೆ ಬಂದ್ರು ಇಲ್ಲಿ ನಮಗೆ ಏನ್ ಇದನ್ನ ಆಗಲ್ಲ। ಮತ್ತ ರಾತ್ರಿ 12ಕ್ಕೆ ನಾವು 11ಕ್ಕೆ ಬಂದ್ ಸರ್ ಆಂಬುಲೆನ್ಸ್ ತಗೊಂಡು ಮತ್ತ ಸಾಂಗ್ಲಿಗೆ ಹೋಗಿ ಕಿಸಿನ್ ಸರ್ ನಮಗೆ ತಲೆಗೆ ಮತ್ತ ಎದೆಗೆ ಎಲ್ಲಾರು ಹಿಡಿದು ಕಿಸಿಂದ ಎಲ್ಲ ಹೊಡೋದು ಅವರಿಂದ ಅವ್ರಿಗೆ ಏನ ಮಲ್ಲಪ್ಪ ಶಿಲೆದಾರ್ರಿ ಮತ್ತ ಮಹಾದೇವ್ ಶಿಲೆದಾರ, ಭೀಮಣ್ಣ ಶಿಲೆದಾರ, ಅವ್ರ ಮುಂದ ಗೌರವ ಶಿಲೆದಾರ, ಮಾನಸಿ ಶಿಲೆದಾರ, ಜ್ಯೋತಿ ಶಿಲೆದಾರ, ಇವರಿಂದ ನನಗೆ ಜೀವಕ್ಕಾಗ್ಲಿ ಮತ್ತ ನನ್ನ ಹೆಂಡತಿಗಾಗ್ಲಿ ನನ್ನ ಮಕ್ಕಳನ್ನ ಕುತ್ತಿಗೆ ಎಸಕ್ತನು ಮತ್ತ ನನ್ನ ಮಕ್ಕಳನ್ನ ಬೆಳಿತನು ಅಂತಾರಂಡೆ ಇಂತಾರಂಡೆ ನನ್ನ ಹೆಂಡತಿನ ಬೆಳೆಯಾಕಂತಲೇ ನಾ ಹೋಗಿ ಬಿಡ್ಸಾಕ್ ಹೋದ್ನಿ ಸರ್। ಇಲ್ಲಿ ತನ ನಾ ಅವ್ರಿಗೆ ಯಾಕೋ ಇಲ್ಲಿ ಇಟ್ಟು ಜಗಳ ಆದ್ರೂ ನಾ ಇನ್ನೂವರೆಗೆ ಹೋಗಿದ್ದಿಲ್ಲ ಸರ್। ಇನ್ನೂವರೆಗೆ ನಾನು ಹೆಂಡತಿದ್ದು ಮೊನ್ನೆ ಮಕ್ಕಳ ಆಪರೇಷನ್ ಆಗಂತಲೇ ಆಕೆಗೆ ಒಂದ್ ಸ್ವಲ್ಪ ಇದನ್ ಮಾಡ್ಬೇಡ್ರಿ ಬಿಡ್ಸಾಕ್ ಹೋಗಂತಲೇ ನಾನು ತಲೆಯಾಗ ಕಲ್ತಂತ ಹಾಕಿದ್ರು ಸರ್। ಅದನ್ನ ಬಿಡ್ಸಾಕ್ ಹೋಗಂತಲೇ ನೀ ಎಲ್ಲಾಕ್ ಬಂದೆ ಹುಡುಗಿ ಮಗನ ಹಾದ್ರಗಿತ್ತಿ ಮಗನ ಅತ್ತೆ ಅನ್ಕಿಸಿಂದ ಇಲ್ಲಿ ತನ ಅಂದ್ರು ನಾ ಏನೂ ಮಾಡಿದ್ದಿಲ್ಲ ಸರ್। ನಿನ್ನೆ ಒಂದ್ ಸ್ವಲ್ಪ ಬಿಡ್ಸಾಕ್ ಹೋಗಂತಲೇ ನನಗೆ ತಲೆಯಾಗ ಕಲ್ ತಂದ್ ಹಾಕೋದು ಮತ್ ಹೊಟ್ಟಿಗೆ ಬಂದ್ ಬಡಿದು 4 ಮಂದಿ ಎಲ್ಲ ಬಂದ್ ನನಗೆ 6 ಮಂದಿ ಎಲ್ಲಾರು ಸರ್ ಎಲ್ಲಾರು ಬಂದ್ ಹೊಡೋದ್ರಿ। ಹೊಡೋದ್ರು ನಾವ್ ಏನೂ ಅಂದಿಲ್ಲ ಅವ್ರಿಗೆ। ಪೊಲೀಸ್ ಕಾರ್ವಾಯಿ ಮಾಡಿದ್ವಿ ಸರ್। ಪೊಲೀಸ್ ಕಾರ್ವಾಯಿ ಮಾಡಿದ್ರು ಏನಾಗಿತ್ತು ಸರ್, ಇನ್ನೂವರೆಗೆ ಅವ್ರ ಆರೋಪಿಗಳು ಅಂತಂದಿಲ್ರಿ ಬರ್ತೀವಿ ಅಲ್ಲಿ ನಾವು ನಮಗ್ ಫೋನ್ ಹಚ್ಚಿದ್ರಿ 2 ಜಾಮೀನ್ದಾರನ ತಯಾರು ಮಾಡಂತೆ ಕಿಶನ್ ನಮಗೆ ಹೇಳಿದ್ರು ಸರ್। ಹೇಳಿ ಕಿಶಿಂದ ಮತ್ ಪರ್ವಾ ದಿವಸತ್ತೆ ಅಂತ ಕಿಶನ್ ನಮಗೇನು ಮರಾಠಿ ಬರಂಗಿಲ್ಲ ಸರ್। ನನಗೆ ಫೋನ್ ಹಚ್ಚಿ ಕೇಳಿದ್ರೆ ನಾವು ಕರ್ನಾಟಕದ ಒಂದ್ರಿ ಇಲ್ಲಿ ಬಂದ ನಮ್ಮ ಮಾಮಾರ್ ತೀರ್ಪ ಅಂತಲೇ 4 ಮಂದಿ ಹೆಣ್ಮಕ್ಳು ಅದಾರ ಸರ್ ಅವ್ರ।
ಅದಕ್ಕಾಗಿ ಇಲ್ಲಿ ಬಂದು ನಿಂದ್ರ ಅಂತ ಏನ್ ಮಾಡ್ತಾರೆ ಸರ್, ನಾ ಇಲ್ಲಿ ಹೋಗ್ಲತ್ತೆ ಅವರಿಂದ ನನಗೆ ಜೀವಕ್ಕೆ ಭಯ ಹಾಕಿ ನೋಡಿ ಸರ್. ಅದಕ್ಕಾಗಿ ಏನೈತ್ರಿ ವಿನಂತಿ ಪೂರ್ವಕವಾಗಿ ಹೇಳ್ತೀವಿ, ಅವರಿಂದ ಏನಾದ್ರೆ ಅವರ ಜವಾಬ್ದಾರಿ ಸರ್. आमच्या रानात जाम खर्च असताना आमच्या चुलत्याने आम्हाला येऊन मारहाण केलेत. आमच्या बहिणीला, आईला सगळ्यांना मारलेत, मला ढकलून. आम्ही त्यांच्या रानात गेलो नाही. आमच्या रानात आम्ही काम करत असताना तिथं काम करायचं नाही म्हणून JCP बंद करून त्यांना घरी पाठवलेत. आम्ही काय त्यांच्या रानात गेलो नाही, काय नाही. शिवीगाळ, मारामारी लय जोरात केले. त्यांच्यापासून आमच्या जीवाला धोका आहे. आणि आमच्या दाजीने काय सुद्धा केलं नसताना त्यांना पण मारले, सगळ्यांनी मिळून मारलेत. 6 जणांनी येऊन मारलेत. भीमाना मल्लाप्पा शिलेदार, गौरव मल्लाप्पा शिलेदार, मल्लाप्पा शिलेदार, महादेव शिलेदार, मानसी शिलेदार आणि ज्योती शिलेदार. आमच्या बहिणीला खाली फाडून त्यांनी मारलेत, दगडाने मारलेत, चिमटा घेतलेत, केस ओढलेत, सगळं केलेत त्यांनी. आणि आम्ही खाली पडले. त्यांनी म्हणते आणि तुम्हीच काढून घेतलाय आणि आमच्यावर ढकलताय, असं आमच्यावर आरोप केले त्यांनी. परत एवढं सगळं होऊन आम्ही पोलीस स्टेशनला काल गेलतो. तिथं त्यांनी FIR लिहून घेतलेत. अजूनपर्यंत त्यांनी चौकशीसाठी काय आलं नाही. आम्ही दवाखान्यात काल सांगलीला गेलतो, रात्री 11 वाजता सांगलीला गेलतो. आज परत आलो. झालं नाही अजून, त्यांनी चौकशीसाठी आलेलं नाही. आरोपी पकडले नसले. आरोपी पकडलं नाही अजून.